Yes. Good afternoon, everyone. So, in our last class, the strength was too low. So, I was discussing something about the just had made a revision of disadvantages of the job costing as well as had started the contract costing theory part. That is the meaning, introduction, as well as the definition of the contract costing. Most of the people were absent for my that class, so for that sake I'm repeating those things once again. That is nothing but introduction and meaning, definition of the contract costing. Okay, is it okay for you all? Shall I start now? Shall I make a revision of that class? I'm asking you only. Is my voice is clear to everyone? Is it clear or not? Are you there? Yes. Okay. So we will start that contract costing theory part only. Okay. So as you know the meaning of job costing. What is that meaning of job costing? Job costing. See, job costing is nothing but it is an extension part of output costing. See, there is a link between job costing, output costing, job costing and contract costing. Job costing is the extension part of the output costing as well as contract costing is the extension part of the job costing. Means once the output costing is completed, if we go for the further work or if you want to go forward, we have to apply the job costing, and again if you want to go forward we have to apply the job costing, contract costing. Means these three are the same roots of a single tree, we can say. ಅಂದ್ರೆ ನೀವು ಇವಾಗ ಔಟ್ಪುಟ್ ಕಾಸ್ಟಿಂಗ್, ಜಾಬ್ ಕಾಸ್ಟಿಂಗ್, ಕಾಂಟ್ರಾಕ್ಟ್ ಕಾಸ್ಟಿಂಗ್ ನೋಡ್ರ ಈ ಮೂರು ಕಾಂಟ್ರಾಕ್ಟ್ ಕಾಸ್ಟಿಂಗ್ಸ್ ಏನದಲ್ರಿ ಒಂದೇ ಮೀನಿಂಗ್ ಅಂತ ಅರ್ಥ, ಒಂದೇ ತರ. ಬಟ್ ಸಮ್ ಎಕ್ಸ್ಟೆನ್ಷನ್ ಪಾರ್ಟ್ ಅಂದ್ರೆ ಎಕ್ಸ್ಪಾನ್ಷನ್ ಆಗಿದ್ದು ಒಂದಾದ್ಮೇಲೆ ಒಂದು ಸ್ಟೆಪ್ಸ್ ಇನ್ಕ್ರೀಸ್ ಆಗಿದ್ದಕ್ಕ ಒಂದೊಂದೊಂದೊಂದು ಹೆಸರು ಕೊಟ್ಟಾರ. ಯೂಶಲಿ ನೀವು ಕಂಪೇರ್ ಮಾಡ್ಕೊಂಡು ಹೋಗ್ರಿ, ಔಟ್ಪುಟ್ ಕಾಸ್ಟಿಂಗ್ ಅಲ್ಲಿ ಏನ್ ಮಾಡ್ತಿದ್ರಿ ನೀವು, ಜಸ್ಟ್ ವಿ ವಿಲ್ ಕಂಪೇರ್ ದಿ ಆಲ್ ದೀಸ್ ಥಿಂಗ್ಸ್. ಇವಾಗ ಜಸ್ಟ್ ಯಾವ ರೀತಿ ಎಕ್ಸ್ಟೆನ್ಷನ್ ಪಾರ್ಟ್ ಆಗುತ್ತೆ ಅಂತ ಫಸ್ಟ್ ಅದನ್ನ ತಿಳ್ಕೊಂಡು, ಫಸ್ಟ್ ಔಟ್ಪುಟ್ ಆರ್ ಸಿಂಗಲ್ ಕಾಸ್ಟಿಂಗ್ ಅಲ್ಲಿ ಏನ್ ಮಾಡ್ತಿದ್ರಿ, ವಾಟ್ ವಿ ಹ್ಯಾಡ್ ಡಿಡ್ ಇನ್ ದ ಯೂನಿಟ್ ಕಾಸ್ಟಿಂಗ್ ಆರ್ ಔಟ್ಪುಟ್ ಆರ್ ಸಿಂಗಲ್ ಕಾಸ್ಟಿಂಗ್ ಅಲ್ಲಿ just we had calculated cost sheet or we had calculated cost of production or profit or loss, cost of sales, whatever, only for a single kind of product and for a standard product. And the output costing is applied where the production is in a continuous basis, right? ಔಟ್ಪುಟ್ ಕಾಸ್ಟಿಂಗ್ ನಲ್ಲಿ ಎಲ್ಲಿ ಅಪ್ಲೈ ಮಾಡ್ಕೋತಿದ್ರಿ, ಎಲ್ಲಿ ಯಾವ ಫ್ಯಾಕ್ಟ್ರಿದಲ್ಲಿ ಯಾವ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಲ್ಲಿ ಪ್ರೊಡಕ್ಷನ್ ಕಂಟಿನ್ಯೂಸ್ ಅಲ್ಲಿ ಇರ್ತಿತ್ತು. ದೇ ಓ ನೆವರ್ ಸ್ಟಾಪ್ ದಟ್ ಪ್ರೊಡಕ್ಷನ್. ಯಾವ ತರ ಬಿಸ್ನೆಸ್ ಅಂತ ಹೇಳಿದರೆ ನಾನು, ಸಮ್ ಆಫ್ ದ ಬಿಸ್ನೆಸಸ್ ವೇರ್ ದ ಔಟ್ಪುಟ್ ಕಾಸ್ಟಿಂಗ್ ಹ್ಯಾಸ್ ಅಪ್ಲೈಡ್. ಯಾವ ಬಿಸ್ನೆಸ್, ಎನಿ ಐಡಿಯಾ? ಸಿ ಔಟ್ಪುಟ್ ಕಾಸ್ಟಿಂಗ್ ಅಲ್ಲಿ ಮೈನ್ಸ್ ಫ್ಯಾಕ್ಟ್ರೀಸ್ ಆಗಿರ್ಬೋದು, ಸಿಮೆಂಟ್ ಇಂಡಸ್ಟ್ರೀಸ್, ರೈಟ್, ಸಿಮೆಂಟ್ ಇಂಡಸ್ಟ್ರೀಸ್, ದೆನ್ ಮತ್ಯಾವುದು ಟೆಕ್ಸ್ಟೈಲು, ಮಿಲ್ಕ್ ಡೈರೀಸ್ ಇಂಡಸ್ಟ್ರೀಸು, ರೈಟ್. ಸೊ ಈ ಎಲ್ಲ ಇಂಡಸ್ಟ್ರೀಸ್ ಏನದಾವಲ್ರಿ, ಈ ಎಲ್ಲ ಇಂಡಸ್ಟ್ರೀಸ್ ಅಲ್ಲಿ ನೀವು ಕಾಮನ್ ಆಗಂತ ಒಂದು ಪಾಯಿಂಟ್ ನ ತಗೊಂಡ್ರೆ ಅಲ್ಲಿ ಸಿಂಗಲ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾರ ಒಂದು, ಇನ್ನೊಂದು ಅವ್ರ ಪ್ರೊಡಕ್ಷನ್ ಕಂಟಿನ್ಯೂಸ್ ಬೇಸ್ ಮೇಲೆ ಇರುತ್ತೆ. ದೇ ನೆವರ್ ಸ್ಟಾಪ್ their production process
ಥ್ರೂ ಔಟ್ ದ ಇಯರ್ ಅವ್ರ ಪ್ರೊಡಕ್ಷನ್ ಕಂಟಿನ್ಯೂಸ್ ಬೇಸ್ ಮೇಲೆ ಇಟ್ಟಿರ್ತಾರೆ. ದಟ್ ಈಸ್ ಕಾಲ್ಡ್ ದ ಔಟ್ಪುಟ್ ಕಾಸ್ಟಿಂಗ್. ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಅಂತ ಇರುತ್ತೆ ಔಟ್ಪುಟ್ ಕಾಸ್ಟಿಂಗ್ ಅಲ್ಲಿ. ಸಿ ಜಸ್ಟ್ ವಿ ಆರ್ ಕಂಪೇರಿಂಗ್ ದಿ or just we are analyzing the how the job costing is an extension part of output costing and how the and how the contract costing is the extension form of the job costing. Okay, so here output costing ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಅಂತ ಇರ್ತಿದ್ರಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಇರ್ತಿತ್ತು, ರೈಟ್? ಸ್ಟ್ಯಾಂಡರ್ಡ್ ಪ್ರೈಸ್ ಅಂತ ಫಿಕ್ಸ್ ಇರ್ತಿತ್ತ. ಹ್ಯಾವ್ ಯು ರಿಮೆಂಬರ್ಡ್ ಆರ್ ನಾಟ್? ದಟ್ ಈಸ್ ಕಾಲ್ಡ್ ದಿ ಸಿಂಗಲ್ ಆರ್ ಔಟ್ಪುಟ್ ಕಾಸ್ಟಿಂಗ್. ಅಲ್ಲಿ ಔಟ್ಪುಟ್ ಕಾಸ್ಟಿಂಗ್ ಅಲ್ಲಿ ಏನ್ ಮಾಡ್ತೀರಿ, ಒಂದು ಸಿಂಗಲ್ ಪ್ರಾಡಕ್ಟ್. ಈ ಟೆಕ್ಸ್ಟೈಲ್ ಬಿಸ್ನೆಸ್ ಅಂತ ತಗೊಂಡ್ರಿ, ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಅಂದ್ರೆ ಅಲ್ಲಿ ಏನೇನ್ ಪ್ರೊಡಕ್ಷನ್ ಮಾಡ್ಬೋದು, ಬಟ್ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ತಗೋ. ಓಕೆ, ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಲ್ಲಿ ಮೇನು ರಾ ಮಟೀರಿಯಲ್ ಅಥವಾ ಯಾವ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತೀರಿ, ದಟ್ ಈಸ್ ಎ ಸಿಮೆಂಟ್, ರೈಟ್? ಈ ಸಿಮೆಂಟ್ ನ ಅವರು ಯಾವಾಗಾದ್ರೂ ಒಂದ್ಸತಿ ವರ್ಷದಲ್ಲಿ 1 year ಅಲ್ಲಿ ಟ್ವೈಸೋ ಥ್ರೈಸೋ 4 ಟೈಮ್ ಅಂತ ಆ ರೀತಿ, ಅಥವಾ 3 ಟೈರ್ ಬೇಸಿಸ್, ಹಿಂಗ ಕ್ವಾರ್ಟರ್ಲಿ ಆಗಿರ್ಬೋದು, ಹಾಫ್ ಇಯರ್ಲಿ, ಈ ರೀತಿ ಏನು ಪ್ರೊಡಕ್ಷನ್ ಮಾಡ್ತಾರೆ? ಇಲ್ಲ ಅಲ್ಲ, ಥ್ರೂ ಔಟ್ ದ ಇಯರ್ ಅವ್ರ ಪ್ರೊಡಕ್ಷನ್ ಕಂಟಿನ್ಯೂಸ್ ನಾಗ ಇರುತ್ತಲ್ಲ ಸಿಮೆಂಟ್ ಫ್ಯಾಕ್ಟ್ರೀಸ್. ನೋಡಿರಿ ಸಿಮೆಂಟ್ ಫ್ಯಾಕ್ಟ್ರೀಸ್, ಹ್ಯಾವ್ ಯು ಸೀನ್ ದಟ್ ಸಿಮೆಂಟ್ ಫ್ಯಾಕ್ಟ್ರೀಸ್? ಸಿ ಇವಾಗ ಕನ್ಸ್ಟ್ರಕ್ಷನ್ ವರ್ಕ್ ಇರ್ಲಿ ಬಿಡ್ಲಿ, ಬಟ್ ಅವ್ರ ಸಿಮೆಂಟ್ ಫ್ಯಾಕ್ಟ್ರಿ ವರ್ಕ್ ಕಂಟಿನ್ಯೂಸ್ ಆಗಿ ಇರುತ್ತಲ್ಲ, ಅವ್ರು ಯಾವತ್ತು ಸ್ಟಾಪ್ ಮಾಡಲ್ಲ. ಸೊ ಇನ್ ಕೇಸ್ ಸಿಮೆಂಟ್ ಫ್ಯಾಕ್ಟ್ರೀಸ್ ಅಲ್ಲಿ ಬಿಟ್ಟು ಬೇರೆ ಸಿಮೆಂಟ್ ಬಿಟ್ಟು ಬೇರೆ ಯಾವ್ದೇ ಪ್ರಾಡಕ್ಟ್ ನಾವು ಪ್ರೊಡ್ಯೂಸ್ ಮಾಡಿದ್ರು, ಫಸ್ಟ್ ಒಂದೇ ಪ್ರಾಡಕ್ಟ್ ಅಂತ ಅವ್ರ ಏನ್ ಮಾಡ್ತಾರ, ಕಾಸ್ಟ್ ಶೀಟ್ ನ ರೆಡಿ ಮಾಡ್ತಾರೆ. ದಟ್ ಈಸ್ ಸಿಮೆಂಟ್. ಈ ಸಿಮೆಂಟ್ ಅನ್ನೋದು ಏನೊಂದು ಪ್ರಾಡಕ್ಟ್ ನ ರೆಡಿ ಮಾಡ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೂ ಯಾವ ಒಂದು ಕಾಸ್ಟ್ ಶೀಟ್ ನ ರೆಡಿ ಮಾಡ್ತಾರೆ. ಅದಕ್ಕೆ ಏನಂತ ಕರೀತಾರೆ, ಆ ಒಂದೇ ಪ್ರಾಡಕ್ಟ್ ಅದು ಕಾಸ್ಟ್ ಶೀಟ್ ನ ರೆಡಿ ಮಾಡಿ ಆ ಒಂದೇ ಪ್ರಾಡಕ್ಟ್ ಅದು ಪ್ರಾಫಿಟ್ ಅಂಡ್ ಲಾಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನಂತ ಕರೀತಾರೆ, ದಟ್ ಈಸ್ ಕಾಲ್ಡ್ ಔಟ್ಪುಟ್ ಕಾಸ್ಟಿಂಗ್. ಇದು ಒನ್ ಫಾರ್ಮ್ ಆಫ್ ಆರ್ ಒನ್ ಮೆಥಡ್ ಆಫ್ ಕಾಸ್ಟಿಂಗ್ ಆಯ್ತು. ಸೊ ಇದ್ರ ಎಕ್ಸ್ಟೆನ್ಷನ್ ಫಾರ್ಮ್, ಇದ್ರ ಫಾರ್ವರ್ಡೆಡ್ ಫಾರ್ಮ್ ಯಾವುದು, ಇದ್ರ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದ್ರೆ ದಟ್ ಈಸ್ ಕಾಲ್ಡ್ ಜಾಬ್ ಕಾಸ್ಟಿಂಗ್. ಜಾಬ್ ಕಾಸ್ಟಿಂಗ್ ಅಲ್ಲಿ ಏನ್ ಮಾಡ್ತೀರಿ ನೀವು, ಅಲ್ಲಿನೂ ಇದು ಜಾಬ್ ಕಾಸ್ಟಿಂಗ್ ಯೂಶುವಲಿ ಕಾಸ್ಟ್ ಅಕೌಂಟಿಂಗ್ ಈಸ್ ಪ್ಯೂರ್ಲಿ ರಿಲೇಟೆಡ್ ವಿತ್ ದಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್. ಓಕೆ, ಸೊ ಇಲ್ಲಿ ಜಾಬ್ ಕಾಸ್ಟಿಂಗ್ ಅಲ್ಲೂ ಇದು ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ ರಿಲೇಟೆಡ್. ಬಟ್ ಇಲ್ಲಿ ಯಾವ ತರದ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ರಿಲೇಟೆಡ್ ಅಂದ್ರೆ ವೇರ್ ದ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಆರ್ ನಾಟ್ ಫಾಲೋವಿಂಗ್ ದಿ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಅಂಡ್ ದೇರ್ ವೇರ್ ದ ಪ್ರೊಡಕ್ಷನ್ ಈಸ್ ನಾಟ್ ಇನ್ ಎ ಕಂಟಿನ್ಯೂಸ್ ಬೇಸಿಸ್. ಅಂದ್ರೆ ಯಾವ ರೀತಿ ನೀವು ಜಾಬ್ ಆರ್ಡರ್ಸ್ ಅಂತ ಹೇಳ್ತಿರ್ಲ, ಅಂದ್ರೆ ಯಾವ ಬೇಸಿಸ್ ಮೇಲೆ ನೀವು ಕಸ್ಟಮರ್ಸ್ ಕಡೆಯಿಂದ ಯಾವ ರೀತಿ ಆರ್ಡರ್ಸ್ ನ ರಿಸೀವ್ ಮಾಡ್ತಿರ್ಲ, ಆ ಬೇಸಿಸ್ ಮೇಲೆ ನೀವು ಪ್ರೊಡಕ್ಷನ್ ಮಾಡ್ತಿರ್ತೀರಿ ಅಥವಾ ಪ್ರೊಡಕ್ಷನ್ ವರ್ಕ್ ನ ಕಂಟಿನ್ಯೂ ಇಡ್ತೀರಿ. ಸೊ ನಾನ್ ರಿಪಿಟೇಟಿವ್ ಅಂತ ಹೇಳ್ಬೋದು. ಒಂದ್ ಸತಿ ಒಂದ್ ಆರ್ಡರ್ ನ ನೀವು ರಿಸೀವ್ ಮಾಡಿ ಅದನ್ನ ಪ್ರೊಡಕ್ಷನ್ ಮಾಡ್ಕೊಳ್ಳೆ, ನೆಕ್ಸ್ಟ್ ಮತ್ ಆರ್ಡರ್ ನ ರಿಪೀಟ್ ಮಾಡಲ್ಲ, ಆ ಪ್ರಾಡಕ್ಟ್ ನ ರಿಪೀಟ್ ಆಗಿ ಪ್ರೊಡಕ್ಷನ್ ಮಾಡಲ್ಲ. ಅಂತ ಕಂಪ್ನೀಸ್ ಅಂತ ಕಾಸ್ಟಿಂಗ್ಸ್ ಏನಂತ ಕರೀತಾರೆ, ಜಾಬ್ ಕಾಸ್ಟಿಂಗ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನಿಮ್ದು ಏನಿಲ್ಲ, ಪ್ರಿಂಟಿಂಗ್ ಪ್ರೆಸ್ ಆಗಿರ್ಬೋದು, ಓಕೆ, ಸ್ಟೀಲ್ ಫರ್ನಿಚರ್ ಕಂಪ್ನೀಸು, ಇಂಜಿನಿಯರಿಂಗ್ ಇಂಡಸ್ಟ್ರೀಸು, ಮಷೀನ್ ಟೂಲ್ಸ್, ಇಂಥ ಕಂಪ್ನೀಸ್ಗೆ, ಇಂಥ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಎಲ್ಲ ಏನ್ ಮಾಡ್ತಾರೆ, ಜಾಬ್ ಕಾಸ್ಟಿಂಗ್ ನ ಅಪ್ಲೈ ಮಾಡ್ಕೋತಾರೆ. ಯಾಕೆ ಅಪ್ಲೈ ಮಾಡ್ಕೋತಾರೆ ಅಂದ್ರೆ ಇಲ್ಲಿ ಈ 4 ಕಂಪ್ನೀಸ್ ಏನದಾವಲ್ಲ, ಈ 4 ಕಂಪ್ನೀಸ್ ಪ್ಯೂರ್ಲಿ ಕಸ್ಟಮರ್ಸ್ ಆರ್ಡರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾವ. ಸೊ ಇದು ಯಾವ ರೀತಿ ಎಕ್ಸ್ಟೆನ್ಷನ್ ಪಾರ್ಟ್ ಆಯ್ತು, ನೀವು ಅಲ್ಲಿ ಫಸ್ಟ್ ಔಟ್ಪುಟ್ ಕಾಸ್ಟಿಂಗ್ ಅವ್ರ ಸಿಂಗಲ್ ಕಾಸ್ಟಿಂಗ್ ಅಲ್ಲಿ ಏನ್ ಮಾಡ್ತಿದ್ರಿ, ಯಾವ್ದೋ ಒಂದು ಪ್ರಾಡಕ್ಟ್ ಅಷ್ಟೇ ಕಾಸ್ಟ್ ಶೀಟ್ ನ ರೆಡಿ ಮಾಡ್ತಿದ್ರಿ. ನೆಕ್ಸ್ಟ್ ಅದ್ರ ಕಂಟಿನ್ಯೂಷನ್ ಪಾರ್ಟ್ ಅಲ್ಲಿ ಅಥವಾ ಅದರ ಎಕ್ಸ್ಟೆನ್ಷನ್ ಪಾರ್ಟ್ ಅಲ್ಲಿ ನೀವ್ ಏನ್ ಮಾಡ್ತೀರಿ, ಜಾಬ್ ಕಾಸ್ಟಿಂಗ್ ಅಲ್ಲಿ ನೀವು ಯಾವ ರೀತಿ ಕಸ್ಟಮರ್ಸ್ ಕಡೆಯಿಂದ ಆರ್ಡರ್ಸ್ ರಿಸೀವ್ ಮಾಡ್ತಿರ್ಲ, ಆ ಬೇಸಿಸ್ ಮೇಲೆ ನೀವೇನ್ ಮಾಡ್ತೀರಿ, ಪ್ರೊಡಕ್ಷನ್ ಮಾಡ್ತೀರಿ. ಆ ಬೇಸಿಸ್ ಮೇಲೆ ನೀವು ಕಾಸ್ಟ್ ಶೀಟ್ ನ ರೆಡಿ ಮಾಡ್ತೀರಿ. ಅಂದ್ರ ಒಂದ್ ಆರ್ಡರ್ ನ ರಿಸೀವ್ ಮಾಡಿದ್ರೆ ಅದು ಒಂದು ಕಾಸ್ಟ್ ಯೂನಿಟ್ ಅಂತ ಅರ್ಥ. ಆ ಆರ್ಡರ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಒಂದೇ ಪ್ರಾಡಕ್ಟ್ ಆಗಿರ್ಬೋದು, ಇಟ್ ಡಿಪೆಂಡ್ಸ್ ಆನ್ ದಿ ಕಸ್ಟಮರ್ಸ್. ಈಗ ಸ್ಟೀಲ್ ಫರ್ನಿಚರ್ ಕಂಪ್ನೀಸ್ ಅಂತ ಬರ್ತಾವ. ಸೊ ಸ್ಟೀಲ್ ಫರ್ನಿಚರ್ಸ್ ಅಂದ್ರೆ ಏನೇನ ಬರ್ಬೋದ್ರಿ ನಿಮ್ಮಲ್ಲಿ? ಎನಿ ಐಡಿಯಾ ಅಬೌಟ್ ದ ಸ್ಟೀಲ್ ಫರ್ನಿಚರ್ಸ್?
ಸ್ಟೀಲ್ ಫರ್ನಿಚರ್ಸ್ ಅವರ ಗೊತ್ತದಲ್ಲಿ ಸ್ಟೀಲ್ ಫರ್ನಿಚರ್ಸ್ ಏನೇನು ಯೂಸ್ ಮಾಡ್ಬೋದು ಸ್ಟೀಲ್ ಫರ್ನಿಚರ್ಸ್ ಅಂತ ಮನೆಯಲ್ಲಿ ನಿಮ್ದು ಸ್ಟೀಲ್ ಫರ್ನಿಚರ್ಸ್ ಯೂಸ್ ಮಾಡ್ತಾರೆ ಇಲ್ವಾ ಫಾರ್ ಕುಕಿಂಗ್ ಪರ್ಪಸ್ ಅಂತ ಅನ್ಕೋರಿ ಮಾಡ್ತಾರಿಲ್ರಿ ಹ್ಯಾವ್ ಯು ಸೀನ್ ಆರ್ ನಾಟ್ ಓಕೆ ಲೀವ್ ಇಟ್ ಸೊ ಆ ಥರದ ಸ್ಟೀಲ್ ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಏನಿರ್ತಾವಲ್ಲ ಅಥವಾ ಅವ್ರು ಯಾವಾಗ ತಮ್ಮ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಹೋಲ್ಸೇಲ್ ಬಿಸ್ನೆಸ್ ಕಡೆಯಿಂದ ಇಂಥ ಫರ್ನಿಚರ್ಸ್ಗೆ ನಮ್ಗೆ ಆರ್ಡರ್ಸ್ ಅದಾವ ಇಂಥ ಫರ್ನಿಚರ್ಸ್ಗೆ ನಮ್ಗೆ ಇಂಥ ಫರ್ನಿಚರ್ಸ್ ಬೇಕು ಅಂತ ಅವ್ರಿಗೆ ಆರ್ಡರ್ಸ್ ಬಂದಾಗ ಆ ಥರದ ಫರ್ನಿಚರ್ಸ್ನ ಅಷ್ಟೇ ಅವರು ರೆಡಿ ಮಾಡ್ತಾರೆ ಆರ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಅಥವಾ ಮಷೀನ್ ಟೂಲ್ಸ್ ಅಂತ ಹೇಳ್ತೀವಿ ಸಿ ಮಷೀನ್ ಟೂಲ್ಸ್ ಅಂದ್ರೆ ಎಲ್ಲಾ ತರ ಮಷೀನ್ಸ್ ಬರ್ತಾವ ದ ಮಷೀನ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಫ್ಯಾಕ್ಟ್ರೀಸ್ ಆಗ್ಬೋದು ಅಥವಾ ಸ್ಮಾಲ್ ಶಾಪ್ಸ್ ಅಲ್ಲಿ ಯೂಸ್ ಮಾಡುವಂತ ಮಷೀನ್ಸ್ ಆಗಿರ್ಬೋದು ನಿಮ್ ಜೆರಾಕ್ಸ್ ಮಷೀನ್ಸ್ ಅಂತ ಅನ್ಕೋರಿ ಅಥವಾ ಪ್ರಿಂಟಿಂಗ್ ಮಷೀನ್ಸ್ ಅಂತ ಅನ್ಕೋರಿ ಇದು ಯಾವುದೇ ಈ ತರದ ಮಷೀನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದಂದ್ರೆ ನಿಮ್ದು ಯಾವ್ದೋ ಒಂದು ಬುಕ್ ಬೈಂಡಿಂಗ್ ಮಷೀನ್ಸ್ ಮ್ಯಾನುಫ್ಯಾಕ್ಚರ್ ಮಾಡತ್ತೆ ನಿಮ್ದೊಂದು ಮಷೀನ್ ಟೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅದ ಸೊ ನೀವು ಆಲ್ಮೋಸ್ಟ್ ಎಲ್ಲಾ ತರ ಮಷೀನ್ಸ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಓಕೆ ಎಲ್ಲಾ ತರ ರಾ ಮೆಟೀರಿಯಲ್ಸ್ ತಗೊಂಡ್ಬಂದಿರ್ತೀರಿ ಎಲ್ಲಾ ತರ ಈ ತರ ಮಷೀನ್ ನೀವು ಪ್ರಿಪೇರ್ ಮಾಡಲ್ಲ ಅಂತಿಲ್ಲ ಸೊ ಎಲ್ಲಾ ತರ ಮಷೀನ್ ಪ್ರಿಪೇರ್ ಮಾಡಿರ್ತೀರಿ ಸೊ ಫಾರ್ ದಿಸ್ ಟೈಮ್ ಅಂದ್ರೆ ಒಂದು ಇನ್ ದ ಮಂತ್ ಆಫ್ ಜನವರಿ ಟು ಫೆಬ್ರವರಿ ಅಥವಾ ಜನವರಿ ಟು ಮಾರ್ಚ್ 2 months ಪೀರಿಯಡ್ ಅಲ್ಲಿ ನಿಮಗೆ ಜೆರಾಕ್ಸ್ ಮಷೀನ್ಸ್ಗೆ ಜಾಸ್ತಿ ಆರ್ಡರ್ಸ್ ಅದ ಅಂತ ಅನ್ಕೊಳ್ಳಿ ಓಕೆ ಯು ಹ್ಯಾಡ್ ಗಾಟ್ ಟು ಪ್ರೊಡ್ಯೂಸ್ 100 ಜೆರಾಕ್ಸ್ ಮಷೀನ್ಸ್ ಅಂತಂದಾಗ ಸೊ ನೀವು ಇಲ್ಲಿ ಏನ್ ಮಾಡ್ತೀರಿ just for 2 months purpose 100 Xerox machines na prepare ಮಾಡ್ತೀರಿ and you will sell that to the wholesalers and you won't repeat the production of these Xerox machines after the March ಏನ್ ನಿಮ್ದು ಆರ್ಡರ್ ಪೀರಿಯಡ್ ಐತಲ್ಲ ಯಾವಾಗ ಜನವರಿ ಟು ಮಾರ್ಚ್ ವರೆಗೂ ಏನ್ ನಿಮ್ದು ಈ ಒಂದು ಆರ್ಡರ್ ಪೀರಿಯಡ್ ಐತಲ್ಲ ಈ ಒಂದು ಆರ್ಡರ್ ಪೀರಿಯಡ್ ಅಲ್ಲಿ ನೀವ್ ಏನ್ ಜೆರಾಕ್ಸ್ ಮಷೀನ್ ಪ್ರೊಡ್ಯೂಸ್ ಮಾಡಿ ಕಸ್ಟಮರ್ಸ್ ಕಡೆಯಿಂದ ಆರ್ಡರ್ಸ್ ರಿಸೀವ್ ಮಾಡಿ ಪ್ರೊಡಕ್ಷನ್ ಮಾಡಿ ಏನು ಒಂದ್ಸತಿ ಸೆಲ್ ಮಾಡ್ತಿಲ್ಲ ನೀವು ಹೋಲ್ಸೇಲರ್ಸ್ಗೆ ಒಂದ್ಸತಿ ಒಂದು ಪ್ರಾಡಕ್ಟ್ ನ ನೀವು ಜಾಬ್ ಕಾಸ್ಟಿಂಗ್ ನಾನು ಹೇಳತ್ತಿದ್ದು ಜಾಬ್ ಕಾಸ್ಟಿಂಗ್ ಅಲ್ಲಿ ಸೊ ಜಾಬ್ ಕಾಸ್ಟಿಂಗ್ ಅಲ್ಲಿ ಒಂದ್ಸತಿ ಕಸ್ಟಮರ್ಸ್ ಕಡೆಯಿಂದ ಆರ್ಡರ್ಸ್ ರಿಸೀವ್ ಮಾಡಿ ಅದನ್ನ ಪ್ರೊಡಕ್ಷನ್ ಮಾಡಿ ಸೆಲ್ ಮಾಡಿದ್ಮೇಲೆ ವಾಪಸ್ ಅದನ್ನ ರೀಪ್ರೊಡಕ್ಷನ್ ಮಾಡಲ್ಲ ಅಥವಾ ಮತ್ತೆ ಅದೇ ಪ್ರಾಡಕ್ಟ್ ನ ರಿಪೀಟ್ ಮಾಡಲ್ಲ ಯು ವಿಲ್ ವೇಟ್ ಫಾರ್ ಅನದರ್ ಆರ್ಡರ್ ಫ್ರಮ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಸ್ಟಮರ್ಸ್ and based on that job orders you are going to prepare the cost sheet ಅಂದ್ರೆ ಇವಾಗ ಏನ್ ನೀವು ಒಂದು 2 months ಗೆ ನೀವೇನು ಒಂದು ಜೆರಾಕ್ಸ್ ಮಷೀನ್ ಒಂದು 100 ಜೆರಾಕ್ಸ್ ಮಷೀನ್ ಆರ್ಡರ್ಸ್ ರಿಸೀವ್ ಮಾಡಿದ್ರಲ್ಲ ಆ ಒನ್ ಆರ್ಡರ್ಗೆ ಏನಂತ ಕರೀತಾರೆ ಒನ್ ಕಾಸ್ಟ್ ಶೀಟ್ ಅಂತ ಕರೀತಾರೆ ಅಥವಾ ಕಾಸ್ಟ್ ಯೂನಿಟ್ ಅಂತ ಕನ್ಸಿಡರ್ ಆಗುತ್ತೆ ಅಲ್ಲಿ ಒಂದು ಪ್ರಾಡಕ್ಟ್ ಸಿಂಗಲ್ ಪ್ರಾಡಕ್ಟ್ ಒಂದು ಯೂನಿಟ್ ಅಂತ ಕನ್ಸಿಡರ್ ಆದ್ರೆ ಇಲ್ಲಿ ಟೋಟಲ್ ಒಂದು ಜಾಬ್ ಆರ್ಡರ್ ಟೋಟಲ್ ಒನ್ ಕಾಸ್ಟ್ ಯೂನಿಟ್ ಅಂತ ಕನ್ಸಿಡರ್ ಆಗುತ್ತೆ ಅದು ನಿಮ್ದು ಜಾಬ್ ಕಾಸ್ಟಿಂಗ್ ಅಲ್ಲಿ ಇದುದು ಸಿ ಯೂಶಲಿ ಜಾಬ್ ಕಾಸ್ಟಿಂಗ್ ವಿಲ್ ಬಿ ಪ್ರಿಫರ್ಡ್ ಫಾರ್ ವೆರಿ ಫಾರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಶಾರ್ಟ್ ಪೀರಿಯಡ್ ಆಫ್ ಅಂದ್ರೆ ಇದು ಡ್ಯೂರೇಷನ್ ವಿತ್ ಇನ್ ಲೆಸ್ ದನ್ 1 year ಇರ್ಬೋದು 2 months ಕಂಪ್ಲೀಟ್ ಆಗ್ಬೋದು 3 months ಕಂಪ್ಲೀಟ್ ಆಗ್ಬೋದು ಬಟ್ ವಿತ್ ಇನ್ 1 year ಅಲ್ಲಿ ಇದ್ರದ್ದು ವರ್ಕ್ ಕಂಪ್ಲೀಟ್ ಆಗುತ್ತೆ ಓಕೆ ಇದು ಬರೀ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಷ್ಟೇ ಇದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ಯಾವುದು ಅಂದ್ರೆ ದಟ್ ಈಸ್ ಕಾಲ್ಡ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ Are you understanding or not? I am asking you only. Are you understanding? Say yes or no. Yes, okay. ಸೊ ನಿಮ್ದು ಇದು ಇವಾಗ ಕ್ಲಿಯರ್ ಆಗಿ ಗೊತ್ತೈತ್ರಿ ಯಾವ ರೀತಿ ಔಟ್ಪುಟ್ ಕಾಸ್ಟಿಂಗ್ ಎಕ್ಸ್ಟೆನ್ಷನ್ ಪಾಡು ಜಾಬ್ ಕಾಸ್ಟಿಂಗ್ ಆಗುತ್ತೆ ಜಾಬ್ ಕಾಸ್ಟಿಂಗ್ ಯಾವ ರೀತಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಆಗುತ್ತೆ ಅಂತ ಸಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಯಾವ ರೀತಿ ಜಾಬ್ ಕಾಸ್ಟಿಂಗ್ ಎಕ್ಸ್ಟೆನ್ಷನ್ ಫಾರ್ಮ್ ಅಂದ್ರೆ ಸಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಇಸ್ ಅ ಫಾರ್ಮ್ ಆಫ್ ಜಾಬ್ ಕಾಸ್ಟಿಂಗ್ ಇಟ್ ಈಸ್ ಎಂಪ್ಲಾಯ್ಡ್ ಇನ್ ಬಿಸ್ನೆಸ್ ಅಂಡರ್ಟೇಕಿಂಗ್ಸ್ ಎಂಗೇಜ್ಡ್ ಇನ್ ದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಸಿ ಯೂಶುವಲಿ ನೀವು ಜಾಬ್ ಕಾಸ್ಟಿಂಗ್ ನ ಅಬ್ಸರ್ವ್ ಮಾಡಿದ್ರೆ ವಾಟ್ ಯು ವಿಲ್ ಸಿ you can see this job costing is again applied in the factories itself ನೀವು ನಿಮ್ದು ಔಟ್ಪುಟ್ ಕಾಸ್ಟಿಂಗ್ ನ ಎಕ್ಸ್ಪಾನ್ಷನ್ ಮಾಡಿದ್ರಿ
ನ್ಯೂ ಮೆಥಡ್ನ ಅಡಾಪ್ಟ್ ಮಾಡ್ಕೊಂಡ್ರೆ, ಏನೋ ಒಂದು ಕ್ರಿಯೇಟಿವ್ ಮೆಥಡ್ನ ಅಡಾಪ್ಟ್ ಮಾಡ್ಕೊಂಡು ಅದಕ್ಕೆ ಜಾಬ್ ಕಾಸ್ಟಿಂಗ್ ಅಂತ ಹೆಸರಿಟ್ರಿ. ಬಟ್ ನೀವು ಅಗೇನ್ ಆ ಜಾಬ್ ಕಾಸ್ಟಿಂಗ್ ಎಲ್ಲಿ ಅಪ್ಲೈ ಮಾಡಿದ್ರೆ, ಅಗೇನ್ ಯು ಹ್ಯಾಡ್ ಅಪ್ಲೈಡ್ ಇನ್ ದಿ ಫ್ಯಾಕ್ಟ್ರೀಸ್ ಇಟ್ ಸೆಲ್ಫ್. ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಏನ್ ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಇರ್ತಲ್ಲ, ಫ್ಯಾಕ್ಟ್ರೀಸ್ ಇರ್ತಲ್ಲ, ಅಲ್ಲಷ್ಟೇ ಅಪ್ಲೈ ಮಾಡಿದ್ರಿ. ಬಟ್ ಯು ಮೋಸ್ಟ್ ಆಫ್ ದಿ ಕಾಸ್ಟ್ ಅಕೌಂಟೆಂಟ್ ಹ್ಯಾಸ್ ಇಗ್ನೋರ್ ದಿ civil engineering work. See, usually civil engineering work and that manufacturing business almost same iritri. This manufacturing business is also a part of construction work, or a construction business is also a part of manufacturing business, right? There in the manufacturing business, in the factories, whatever they will take a raw material and they will convert into finished goods, and they will bring you one product. In the same way, constructions companies allu ಅವರು ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ಫಿನಿಶ್ಡ್ ಗೂಡ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಬಿಲ್ಡಿಂಗ್ ಅನ್ನೋದು ಒಂದು ಪ್ರಾಡಕ್ಟ್ ನ ನಿಮಗೆ ಕೊಡ್ತಾರಿ, ರೈಟ್? ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ಕನ್ಸ್ಟ್ರಕ್ಷನ್ ವರ್ಕ್ ಆಗಿರ್ಬೋದು, ಎನಿ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ ಆಗಿರ್ಬೋದು, ರೈಟ್? ಅದಕ್ಕೆ ಎಲ್ಲಾದ್ರೂ ಒಂದು ಸಪ್ರೇಟ್ ಆಗಿ ಅಕೌಂಟ್ಸ್ ಮಾಡಿದ್ ನೋಡಿರಿ? ಎಲ್ಲಾದ್ರೂ ನಿಮ್ದು ಸ್ಪೆಷಲ್ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತಾನೆ ಎಲ್ಲರೂ ಸಪ್ರೇಟ್ ಆಗಿ ಅಕೌಂಟ್ಸ್ ಅಂತ ಮಾಡಿದ್ದೇನಾದ್ರೂ ನೋಡಿರಿ? ಯೂಶಲಿ ನಾವು ಇನ್ ಕಾಮನ್ ವರ್ಡ್ಸ್ ಅಲ್ಲಿ ನಾವು ಲೆಕ್ಕ ಹಾಕ್ಬೋದು. ನಾವು ಇಷ್ಟು ಒಂದು ಮನಿ ಕಟ್ಬೇಕಾದ್ರೆ ಫಸ್ಟ್ ಪಾಯ್ ಹಾಕಕ್ಕೆ ಇಷ್ಟು ಅಮೌಂಟ್ ಖರ್ಚು ಮಾಡಿದ್ವಿ, ಆಮೇಲೆ ಬಿಲ್ಡಿಂಗ್ ಗೋಡಿ ಕಟ್ಸಕ್ಕೆ ಇಷ್ಟು ಹೋಯ್ತು, ಸ್ಲ್ಯಾಬ್ ಹಾಕಕ್ಕೆ ಇಷ್ಟು ಅಮೌಂಟ್ ಹೋಯ್ತು, ರೈಟ್? ಆಮೇಲೆ ಚೌಕಟ್ ಹಾಕ್ಲಿಕ್ಕೆ ಇಷ್ಟು ಹೋಯ್ತು, ದಿವಸ ಅವ್ರದ್ದು ದಿನಗೂಲಿ ಇಷ್ಟು ಹೋಯ್ತು. ಈ ರೀತಿ ನಿಮ್ದು ಮನೆಯೊಳಗೆ ಮನೆ ಕಟ್ಟು ಮುಂದಾಗಿ ಈ ರೀತಿ ಲೆಕ್ಕ ಹಾಕೋದು ನೋಡಿರಲ್ಲ? ಹ್ಯಾವ್ ಯು ಅಬ್ಸರ್ವ್ಡ್ ಆರ್ ನಾಟ್? ನಿಮ್ದು ಮನೆಯೊಳಗೆ ನಿಮ್ಮ ಫ್ಯಾಮಿಲಿದೊಳಗ ಬಿಸ್ನೆಸ್ನಾಗೆ ನಿಮ್ದು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಮನೆ ಕಟ್ಬೇಕಾರೆ ಈ ರೀತಿ ಹಿಂಗ್ ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ ನೋಡಿರಿ? ಫಸ್ಟ್ ಯಾವಾಗ ಎಲ್ಲಿಂದ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡ್ತಾರೆ ಅವರು? ಫಸ್ಟ್ ಪ್ಲಾಟ್ ಪರ್ಚೇಸ್ ಮಾಡೋದ್ರಿಂದ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಓಕೆ, ನಮ್ದೊಂದು ಪ್ಲಾಟ್ ಪರ್ಚೇಸ್ ಮಾಡಕ್ಕೆ ಎಷ್ಟು ಹೋಯ್ತು? ಅರೌಂಡ್ ಒಂದು 15 lakh ಪ್ಲಾಟ್ ಪರ್ಚೇಸ್ ಮಾಡಕ್ ಹೋಯ್ತು. ಸೊ ಮನಿ ಕಟ್ಟಕ್ಕೆ ಎಷ್ಟು ಹೋಯ್ತು? ಎಲ್ಲ ಪೂರ್ತಿ ಪೇಂಟಿಂಗ್ ಇಂದ ಹಿಡಿದು ನಿಮ್ದು ಮೇನ್ ಪಾಯ ಹಾಕೋದ್ರಿಂದ ಹಿಡಿದು ಪೇಂಟಿಂಗ್ ಮಾಡಿ ಮನಿ ಮುಂದೆ ಗೇಟ್ ಕೂಡ್ಸು ತನೂ ಎಷ್ಟು ಖರ್ಚಾಯ್ತು ಅಂತ ಹೇಳಿದ್ರೆ ಅರೌಂಡ್ 125 lakhs ಅಂತ ಹೇಳ್ತಾರೆ. ಜಸ್ಟ್ ಇಟ್ ಇಸ್ ಅ ಸ್ಮಾಲ್ ಅಮೌಂಟ್ ಅಷ್ಟೇ. ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ ಸೇಕ್ ಇಷ್ಟು ಅಮೌಂಟ್ ಅಂತ ತಗೊಂಡು, ಸೊ 15 lakh ಪ್ಲಸ್ 25 lakh ಎಷ್ಟಾಗುತ್ತೆ ಅದು? ಇವಾಗಿನ ಜನರೇಷನ್ ಅಲ್ಲಿ ಅಥವಾ ಇವಾಗಿನ ಟೈಮ್ ಅಲ್ಲಿ ಈ ಪೀರಿಯಡ್ ಅಲ್ಲಿ ವಿತಿನ್ 25 lakhs ಅಲ್ಲಿ ಮನಿ ಕಟ್ಟು ದಟ್ ಈಸ್ ಇಂಪಾಸಿಬಲ್. we need more than 25 lakhs. That is secondary thing. Just for example purpose I am taking. So 15 lakhs plus 25 lakhs, how much? Around 140 lakhs I think. Right? So ಈ 40 lakhs amount ಯಾವ ರೀತಿ ಎಕ್ಸ್ಪೆನ್ಸಸ್ ಖರ್ಚಾಯ್ತು ಅದನ್ನ ಒಂದು ಲಿಸ್ಟ್ ಔಟ್ ಮಾಡೋದು. ಹ್ಯಾವ್ ಯು ಅಬ್ಸರ್ವ್? ಈ 40 lakh rupees, ಓಕೆ, ನಿಮ್ಗೆ 40 lakh ಆಯ್ತು, ಅದ್ರಲ್ಲಿ 15 lakh ಸೈಟ್ ವರ್ಕ್ ಅಂತ ಹೇಳ್ಬಿಡ್ತಾರೆ, ರೈಟ್? ಸೊ ಅದಾದ್ಮೇಲೆ ಈ 40 lakhs ಅಲ್ಲಿ ಸ್ಟಿಲ್ ಐ ಡಿಡಂಟ್ ಆಡೆಡ್ ದಟ್ ಕಾಂಟ್ರಾಕ್ಟರ್ದು ಈ ಇಂಜಿನಿಯರ್ದು ಫೀಸ್ ಅದೇನು ಹೇಳಿಲ್ಲ. ಸೊ ಈ 25 lakhs ಅಲ್ಲಿ ಅದನ್ನ ಆಡ್ ಆಗಿತ್ತಂದ್ರೆ ನೀವು ಮನಿ ಕಟ್ಟಕ್ ಉಸುಕ್ ಎಷ್ಟು ಸತಿ ತಗೊಂಡ್ ಬಂದ್ರು, ಕಲ್ಲು ಎಷ್ಟು ಸತಿ ತಗೊಂಡ್ಬಂದ್ರು, ಇಟ್ಟಂಗಿ ಎಷ್ಟು ಸತಿ ಎಷ್ಟು ಗಾಡಿ ಒಳಗೆ ತಗೊಂಡ್ಬಂದ್ರು, ಎಷ್ಟು ಇಟ್ಟಂಗಿ ತಗೊಂಡ್ಬಂದ್ರು, ಟೈಲ್ಸ್ ಯಾವ್ದನ್ನ ಹಾಕಿದ್ರು, ಒಂದೊಂದು ಟೈಲ್ಸ್ದು ಪ್ರೈಸ್ ಎಷ್ಟಿತ್ತು, ಎಷ್ಟು ಟೈಲ್ಸ್ ಯಾವ ರೂಮಲ್ಲಿ ಹಾಕಿದ್ರು, ಸೊ ಓಕೆ ಇನ್ಸೈಡ್ ಅಲ್ಲಿ ಫರ್ನಿಚರ್ಸ್ ಮಾಡಿಸಿದ್ರು, ಅದ್ರ ಫರ್ನಿಚರ್ ಕಾಸ್ಟ್ ಎಷ್ಟಾಯ್ತು, ಎಲ್ಲದನ್ನು ಪ್ರತಿಯೊಂದನ್ನು ಈ ರೀತಿ ಬರ್ದು ಲೆಕ್ಕ ಮಾಡ್ತಿರ್ತಾರೆ. ಹ್ಯಾವ್ ಯು ಅಬ್ಸರ್ವ್ ದಟ್? ಸೊ ಆ ಒಂದು ಪ್ರೊಸೀಜರ್ಗೆ ಏನಂತ ಕರೀತಾರೆ? ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಕರೀತಾರೆ. ದ ಸ್ಲೈಟ್ ಡಿಫ್ರೆನ್ಸ್ ಈಸ್, ಇಲ್ಲಿ ನೀವೇನ್ ಮಾಡ್ತೀರಿ? ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ನಿಮ್ದು ಮನಿ ಕಟ್ಟೋದು ನೀವೇ ಕೂತ್ಕೊಂಡು ಮಾಡ್ತೀರಿ. ಇಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂದ್ರೆ ಏನಿಲ್ಲಿ ಒಬ್ರು ಕಾಂಟ್ರಾಕ್ಟರ್ ತಮ್ದು ವರ್ಕ್ ಎಸ್ಟಿಮೇಷನ್ಸ್ ಏನೇನಾಗುತ್ತೆ ಅಂತ ಪ್ರೀ ಪ್ಲಾನ್ ಮಾಡಿ ಒಂದು ಸ್ಟೇಟ್ಮೆಂಟ್ ಹಾಕೊಡೋದಕ್ಕೆ ಅಥವಾ ಒಂದು ಅಕೌಂಟ್ಸ್ ನ ರೆಡಿ ಮಾಡ್ಕೊಡೋದಕ್ಕೆ ಏನಂತ ಕರೀತಾರೆ? ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಕರೀತಾರೆ. ಅಂಡ್ ಇಟ್ ಈಸ್ ಅ ಫಾರ್ಮ್ ಆರ್ ಎಕ್ಸ್ಟೆನ್ಷನ್ ಫಾರ್ಮ್ ಆರ್ ಅನದರ್ ಪಾರ್ಟ್ ಆಫ್ ದಿ ಜಾಬ್ ಕಾಸ್ಟಿಂಗ್. ಯಾವ ರೀತಿ ನಿಮ್ದು ಜಾಬ್ ಕಾಸ್ಟಿಂಗ್ ಔಟ್ಪುಟ್ ಕಾಸ್ಟಿಂಗ್ ಒಂದು ಪಾರ್ಟ್ ಅಥವಾ ಒಂದು ಎಕ್ಸ್ಟೆನ್ಷನ್ ಪಾರ್ಟ್ ಅಥವಾ ಕಂಟಿನ್ಯೂಯೇಷನ್ ಪಾರ್ಟ್ ಇತ್ತಲ್ಲ, ಅದೇ ರೀತಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಜಾಬ್ ಕಾಸ್ಟಿಂಗ್ ಒಂದು ಕಂಟಿನ್ಯೂಯೇಷನ್ ಪಾರ್ಟ್.
ಇಲ್ಲಿ ಈ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಪ್ಯೂರ್ಲಿ ಯಾವ ಬೇಸಿಸ್ ಮೇಲೆ ಅದಂದ್ರೆ ಯಾವ್ದನ್ನ ಇನ್ಕ್ಲೂಡ್ ಆಗುತ್ತನ್ನ ಜಸ್ಟ್ ದಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ವರ್ಕ್ ಆಗಿರ್ಬೋದು, ನಿಮ್ದು ರೋಡ್ ಕನ್ಸ್ಟ್ರಕ್ಷನ್ಸ್ ವರ್ಕ್ ಆಗಿರ್ಬೋದು, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಸ್ ವರ್ಕ್ ಆಗಿರ್ಬೋದು, ಮತ್ತೆ ಅದನ್ನ ಬಿಟ್ಟು ಎಲ್ಲ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ ಏನೇನ್ ಇರ್ತಾವಲ್ಲ ಅದು ಎಲ್ಲದಕ್ಕೂ ಏನಂತ ಕರೀತಾರೆ, ಅಥವಾ ಆ ಎಲ್ಲಾ ಕಂಪ್ನೀಸ್ ಎಲ್ಲ ವರ್ಕ್ ಯಾವ್ದು ಮೆಥಡ್ ನ ಅಡಾಪ್ಟ್ ಮಾಡ್ಕೋತಾರೆ ಅಂದ್ರೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅನ್ನೋ ಮೆಥಡ್ ನ ಅಡಾಪ್ಟ್ ಮಾಡ್ಕೋತಾರೆ. ಅಂಡರ್ಸ್ಟೂಡ್ the first statements? Understood or not? Yes. So first we will know costing ಅಂದ್ರೆ ಏನಂತ ನಮಗೆ ಗೊತ್ತು, right? What do you mean by costing? ಕಾಸ್ಟಿಂಗ್ ಅಂದ್ರೆ ಏನ್ರಿ? In common words I am asking, what do you mean by costing? See, costing is nothing but your calculation part of the expenses and incomes whatever we had incurred in the manufacturing business, right? ಹೌದಲ್ರಿ? ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಲ್ಲಿ ಏನೇನು ಎಕ್ಸ್ಪೆನ್ಸಸ್ ಇನ್ಕಮ್ ಆಗ್ತಾವ, ಆರ್ ವಿ ಕ್ಯಾನ್ ಸೇ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್, ವಾಟ್ ಎವರ್ ಪ್ರಾಫಿಟ್, ಡಿಟರ್ಮೈನಿಂಗ್ ದ ಕಾಸ್ಟ್ or calculation of the total profit or loss, or determining the total cost of sales, or we can also say the calculation of cost of production ಅಂತ ಹೇಳ್ಬೋದು. ಸೊ ಅಲ್ಲಿ ಫಸ್ಟ್ ನಿಮ್ಗೆ ಎಲ್ಲರಿಗೂ ಕಾಸ್ಟಿಂಗ್ ಮೀನಿಂಗ್ ಅಂತ ಗೊತ್ತು. ಕಾಸ್ಟಿಂಗ್ ಅಂದ್ರೆ ಏನು? ಜಸ್ಟ್ ಕ್ಯಾಲ್ಕುಲೇಟಿಂಗ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾಸ್ಟ್ and their values which are incurred in the manufacturing business while converting the raw materials into a finished goods. ಇವಾಗ ಒಂದು ರಾ ಮಟೀರಿಯಲ್ ನ ಫಿನಿಶ್ಡ್ ಗೂಡ್ಸ್ ಅಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಏನೇನ್ ಕಾಸ್ಟ್ ಇನ್ಕರ್ ಆಗ್ತಾವ, ಐಡೆಂಟಿಫೈಯಿಂಗ್ ಅಂಡ್ ಕ್ಯಾಲ್ಕುಲೇಟಿಂಗ್ ದೇರ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಹೇಳಿದ್ನಲ್ಲ, ಯಾವ್ದೋ ಒಂದು ಬಿಸ್ನೆಸ್, ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಆಗಿರ್ಬೋದು, ಅಥವಾ ನಿಮ್ದು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಆಗಿರ್ಬೋದು, ಓಕೆ, ಮೈನಿಂಗ್ ಫ್ಯಾಕ್ಟ್ರೀಸ್ ಆಗಿರ್ಬೋದು. ಸೊ ಈ ಎಲ್ಲಾ ಫ್ಯಾಕ್ಟ್ರೀಸ್ ಅಲ್ಲೂ ಏನು ನೀವು ಮೇನ್ ರಾ ಮಟೀರಿಯಲ್ ಪರ್ಚೇಸ್ ಮಾಡ್ಕೊಂಡು ಫಿನಿಶ್ಡ್ ಗೂಡ್ಸ್ ಅಂತ ಕನ್ವರ್ಟ್ ಮಾಡ್ತಿರಲ್ಲ. ಓಕೆ, ಇವಾಗ ಸಿಮೆಂಟ್ ಅನ್ನೋದು ಒಂದು ಇಟ್ ಈಸ್ ಅ ಫಿನಿಶ್ಡ್ ಗೂಡ್ಸ್, ರೈಟ್? ಹೌದ್ರಿ? ರೈಟ್ ಆರ್ ರಾಂಗ್? ಸೊ ಈ ಒಂದು ಸಿಮೆಂಟ್ ನ ಪ್ರಿಪೇರ್ ಮಾಡೋದಕ್ಕೆ ಅಥವಾ ಫಿನಿಶ್ಡ್ ಗೂಡ್ಸ್ ಅಂತ ಕನ್ವರ್ಟ್ ಮಾಡೋದಕ್ಕೆ ಏನೇನ್ ಕಾಸ್ಟ್ ಇನ್ಕರ್ ಆಗ್ತಾವ, ರಾ ಮಟೀರಿಯಲ್ ಯಾವ ತರ ರಾ ಮಟೀರಿಯಲ್ಸ್ ನ ಯೂಸ್ ಮಾಡ್ತೀವಿ, ಅದ್ರ ಕಾಸ್ಟ್ ಎಷ್ಟದ, ಓಕೆ, ವೇಜಸ್ ಎಷ್ಟದ, ಡೈರೆಕ್ಟ್ ವೇಜಸ್ ಎಷ್ಟದ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟದವ, ಓಕೆ, ಫ್ಯಾಕ್ಟ್ರಿದಲ್ಲಿ ನೀವು ಪ್ರೊಡಕ್ಷನ್ ಮಾಡ್ತಿದ್ರ ಫ್ಯಾಕ್ಟ್ರಿದ್ ಏನೇನ್ ಎಕ್ಸ್ಪೆನ್ಸ್ ಇದಾವ, ಐಡೆಂಟಿಫೈಯಿಂಗ್ ಆಲ್ ದೋಸ್ ಎಕ್ಸ್ಪೆನ್ಸಸ್ and ultimately at the last calculating the total cost of production. ಅಂದ್ರೆ ಒಂದು ಸಿಮೆಂಟ್ ಒಂದು ವರ್ಷದಲ್ಲಿ ಎಷ್ಟು ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡಿವಿ, ಅದ್ರದ್ದು ಟೋಟಲ್ ಕಾಸ್ಟ್ ಎಷ್ಟಾಯ್ತು. ಟೋಟಲ್ ಕಾಸ್ಟ್ ಇಸ್ ನಥಿಂಗ್ ಬಟ್ ಯುವರ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕ್ಲೂಡೆಡ್ ಬೋತ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಸ್ ವೆಲ್ ಆಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎರಡು ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿರ್ತಾವ. ಸೊ ಎರಡು ಎಕ್ಸ್ಪೆನ್ಸಸ್ ಯಾವ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ಆಗಿವ, ಅಂಡ್ ಅಟ್ ಲಾಸ್ಟ್ ನಮ್ದು ಟೋಟಲ್ ಸೇಲ್ಸ್ ಎಷ್ಟಾಗ್ಯದ, ಅದು ನಮ್ಮ ಟೋಟಲ್ ಇನ್ಕಮ್. ಸೊ ಇನ್ ದಟ್ ಇನ್ಕಮ್ ನಮ್ ಪ್ರಾಫಿಟ್ ಎಷ್ಟು. ಸೊ ಕ್ಯಾಲ್ಕುಲೇಟಿಂಗ್ ದಟ್ ಹೋಲ್ ಥಿಂಗ್ ಇಸ್ ಕಾಲ್ಡ್ ಆಸ್, ಆರ್ ಫಾಲೋಯಿಂಗ್ ಆಲ್ ದಿಸ್ ಪ್ರೊಸೀಜರ್ ಇಸ್ ಕಾಲ್ಡ್ ಆಸ್ ಕಾಸ್ಟಿಂಗ್. ಅಂಡ್ ನೌ ವಿ ವಿಲ್ see that what is that contract. See, contract ಅಂದ್ರೆ ಏನು? When the work is undertaken for completion, it is known as the contract. Yes, see, the common meaning of the contract is when the work is undertaken for completion. ಅಂದ್ರೆ ಯಾವ್ದಾದ್ರು ಒಂದು ಸಿವಿಲ್ ಇಂಜಿನಿಯರಿಂಗ್ ವರ್ಕ್ ನ ನೀವು ಕಂಪ್ಲೀಟ್ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ರ, ಅಥವಾ ಯಾರಿಗೋ ಒಬ್ರಿಗೆ ಪ್ರಾಮಿಸ್ ಮಾಡಿದ್ರ ಕಂಪ್ಲೀಟ್ ಮಾಡ್ತೀನಿ ಅಂತ ವರ್ಕ್ ನ ತಗೊಂಡಿದ್ರ, that kind of work is called as contract ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಇವಾಗ ಜಸ್ಟ್ ಅಸ್ಯೂಮ್ ದಟ್ ಯು ಆರ್ ಎ ಸಿವಿಲ್ ಇಂಜಿನಿಯರ್. ಓಕೆ, ನೀವೇನೋ ಒಂದು ಸಿವಿಲ್ ಇಂಜಿನಿಯರ್ ಇದ್ದೀರ ಅಂತ ಅನ್ಕೋರಿ. ಸೊ ಗೌರ್ಮೆಂಟ್ ಕಡೆಯಿಂದ ಟೆಂಡರ್ ಆರ್ಡರ್ ಆಗಿದೆ.
just for construction of a shopping mall. Okay, at the out of city outskirt ಅಲ್ಲಿ ಒಂದು ಶಾಪಿಂಗ್ ಮಾಲ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಎಲ್ಲಿ ಯಾರಿಂದ ಆರ್ಡರ್ ಆಗಿದೆ, ಗೌರ್ಮೆಂಟ್ ಕಡೆಯಿಂದ ಒಂದು ಟೆಂಡರ್ ಆರ್ಡರ್ ಆಗಿದೆ. ಓಕೆ, ಸೊ ಆ ಟೆಂಡರ್ ಅಲ್ಲಿ ನೀವು ಏನ್ ಮಾಡಿದ್ರಿ, ನೀವು ಆಸ್ ಎ ಸಿವಿಲ್ ಇಂಜಿನಿಯರ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂಡ್ ಯು ಹ್ಯಾಡ್ ಗಾಟ್ ದಟ್, ನಿಮ್ದು ಕೊಟೇಶನ್ ಗೌರ್ಮೆಂಟ್ ಲೈಕ್ ಆಗಿದೆ, ಯು ಹ್ಯಾಡ್ ಗಾಟ್ ದಟ್ ಆರ್ಡರ್. ಸಿ ಹಿಯರ್ ಕಾಂಟ್ರಾಕ್ಟ್ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಆರ್ಡರ್ ಬರುತ್ತೆ ಫಾರ್ ಕಂಪ್ಲೀಷನ್ ಆಫ್ ಸಮ್ ಸ್ಪೆಸಿಫಿಕ್ ವರ್ಕ್. ಯಾವ ವರ್ಕ್ ಕಂಪ್ಲೀಟ್ ಮಾಡೋದಕ್ಕೆ, ಜಸ್ಟ್ ಆಫ್ ವಾಟ್ ಈಸ್ ದಟ್ ಕನ್ಸ್ಟ್ರಕ್ಷನ್ ಆಫ್ ದಟ್ ಶಾಪಿಂಗ್ ಮಾಲ್. ಒಂದು ಶಾಪಿಂಗ್ ಮಾಲ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಡೋದಕ್ಕೆ, ಕಂಪ್ಲೀಟ್ ಮಾಡ್ಕೊಡೋದಕ್ಕೆ, ಆ ಬಿಲ್ಡಿಂಗ್ ನ ಪೂರ್ತಿ ಕಂಪ್ಲೀಟ್ ಆಗಿ ಸೆಟ್ ಮಾಡ್ಕೊಡೋದಕ್ಕೆ ನೀವು ಆರ್ಡರ್ಸ್ ನ ಗೌರ್ಮೆಂಟ್ ಕಡೆಯಿಂದ ರಿಸೀವ್ ಮಾಡಿರಿ. ಸೊ ಇಲ್ಲಿ ನೀವು ಆ ಒಂದು ವರ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ ನೀವೇನ್ ಆರ್ಡರ್ಸ್ ನ ತಗೊಂಡು ಅಕ್ಸೆಪ್ಟ್ ಮಾಡ್ಕೋತಿರ್ಲ, ಆ ಒಂದು ಪ್ರೊಸೀಜರ್ಗೆ ಏನಂತ ಕರೀತಾರ, ಕಾಂಟ್ರಾಕ್ಟ್ ಅಂತ ಕರೀತಾರೆ. ಅಂಡರ್ಸ್ಟುಡ್ ಕಾಂಟ್ರಾಕ್ಟ್, ದ ಸಿಂಪಲ್ ಮೀನಿಂಗ್ ಆಫ್ ಕಾಂಟ್ರಾಕ್ಟ್? Understood or not? Shall I go for the next meaning? Or shall I repeat it once again? See, okay, I will repeat it once again. Just see that when the work is undertaken for the completion, that is known as contract. For means ನೀವು ಯಾವ್ದಾದ್ರು ಒಂದು ಸಿವಿಲ್ ಇಂಜಿನಿಯರ್ ವರ್ಕ್ ನ ಕಂಪ್ಲೀಟ್ ಮಾಡ್ತೀನಿ ಅಂತ ಅಗ್ರಿ ಆಗಿದ್ರ, ಓಕೆ, ಯಾವ್ದೋ ಒಂದು ವರ್ಕ್ ನ ನೀವು ಕಂಪ್ಲೀಟ್ ಮಾಡ್ತೀನೋ ಇಂಟೆನ್ಷನ್ ಇಂದ ಕೈಗೆ ತಗೊಂಡಿದ್ರ ಅಥವಾ ವರ್ಕ್ ಅಲ್ಲಿ ಇನ್ವಾಲ್ವ್ ಆಗಿದ್ರ, ಅಂತ ವರ್ಕ್ ಏನಂತ ಕರೀತಾರ, ಕಾಂಟ್ರಾಕ್ಟ್ ಅಂತ ಕರೀತಾರ. ಹೇಳಿದ್ನಲ್ಲ, ಇವಾಗ ಶಾಪಿಂಗ್ ನೀವೇನೋ ಒಂದು ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಆಗುತ್ತೆ. ಸಿ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಆಗೋದೆಲ್ಲ ಬಿಡ್ರಿ, ಇವಾಗ ನೀವೇ ಒಂದು ಪ್ರೈವೇಟ್ ಕನ್ಸ್ಟ್ರಕ್ಷನ್ ವರ್ಕ್ ಅಂತ ಕನ್ಸ್ಟ್ರಕ್ಷನ್ ಕಂಪ್ನಿ ಸ್ಟಾರ್ಟ್ ಮಾಡಿರಿ ಅಂತ ಅನ್ಕೊಳ್ಳಿ. ಆಸ್ ಎ ಸಿವಿಲ್ ಇಂಜಿನಿಯರ್ ಆಗಿ ನೀವೇ ಒಂದು ಪ್ರೈವೇಟ್ ಕನ್ಸ್ಟ್ರಕ್ಷನ್ ಕಂಪ್ನಿ ಸ್ಟಾರ್ಟ್ ಮಾಡಿರಿ ಅಂತ ಅನ್ಕೊಳ್ಳಿ. ಸೊ ನಿಮ್ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಯಾರ್ದೋ ಒಬ್ಬರ್ದು ರೆಸಿಡೆನ್ಷಿಯಲ್ ಹೌಸ್, do you know the meaning of residential house? Residential house ಅನ್ನೋದನ್ನ ಗೊತ್ತದಲ್ರಿ? ಸೊ ಆ ಒಂದು ಬಿಲ್ಡಿಂಗ್ ನ ನೀವು ವಿತಿನ್ 1 year ಅಥವಾ ವಿತಿನ್ 1.5 year ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಅಗ್ರಿ ಆಗಿದ್ರ, ಓಕೆ ಅಂತ ಹೇಳಿ ಅವ್ರ ಕಡೆಯಿಂದ ನೀವು ಆ ರೀತಿ ಹೇಳಿ ವರ್ಕ್ ನ ಸ್ಟಾರ್ಟ್ ಮಾಡಿದ್ರ, ಕಂಪ್ಲೀಷನ್ ಆಫ್ ದಟ್ ವರ್ಕ್ ಅಂದ್ರೆ ವಿತಿನ್ 1.5 year ಅಂದ್ರೆ ವಿತಿನ್ 1.5 year ಅಲ್ಲಿ ಆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಡೋದಕ್ಕೆ ಏನಂತ ಕರೀತಾರೆ, ದಟ್ ಈಸ್ ಕಾಲ್ಡ್ ಆಸ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಸೊ ಇಲ್ಲಿ ಏನಾಯ್ತು, ಯಾವ್ದಾದ್ರು ಒಂದು ವರ್ಕ್ ನೀವು ಕಂಪ್ಲೀಟ್ ಮಾಡ್ತೀನಿ ಅಂತ ಯಾರಿಗಾದ್ರೂ ಪ್ರಾಮಿಸ್ ಮಾಡಿದ್ರು ಅದಕ್ಕೆ ಏನಂತ ಕರೀತಾರೆ, ಕಾಂಟ್ರಾಕ್ಟ್ ಅಂತ ಕರೀತಾರೆ. ಅಂಡರ್ಸ್ಟುಡ್ ನೌ? ಓಕೆ, ದೆನ್ ದ ಸೆಕೆಂಡ್ ಮೀನಿಂಗ್ ಈಸ್, ಇನ್ ಅದರ್ ವರ್ಡ್ಸ್, ಕಾಂಟ್ರಾಕ್ಟ್ ಈಸ್ ಅನ್ ರಿಟರ್ನ್ ಅಗ್ರಿಮೆಂಟ್ between two parties, that is contractor and contractee, containing details such as nature of job, time of commencement and completion, total price due, mode of payment and so on. Yes, see here what is the exact meaning of contract in that contract costing. Contract costing alli contract meaning ಏನು ಅಂದ್ರೆ, it is a written agreement between two parties, not at all oral. ಓರಲ್ ಅಗ್ರಿಮೆಂಟ್ ಅಲ್ಲ. ಓರಲ್ ಅಗ್ರಿಮೆಂಟ್ ಅಂದ್ರೆ ನಾವು ಬಾಯಿ ಮಾತಲ್ಲಿ ಹೇಳುದು. ಓಕೆ, ನೀವೇನ್ ಯಾರೋ ನಿಮ್ದು ಒಬ್ರು ಫ್ರೆಂಡ್ ಸಿವಿಲ್ ಇಂಜಿನಿಯರ್ ಇದ್ರ ಅಂತ ಅನ್ಕೋರಿ, ನೀವು ಅವ್ರ ಹತ್ರ ಜಸ್ಟ್ ನಿಮ್ ಒಪಿನಿಯನ್ ಶೇರ್ ಮಾಡ್ಕೋತೀರಿ. ಏನಂತ, ನಂದು ಈ ರೀತಿ ಒಂದು 60-40 ಪ್ಲಾಟ್ ಅದ ಸಿಟಿ ಔಟ್ಸ್ಕಟ್ ಅಲ್ಲಿ, ಸೊ ಅಲ್ಲಿ ಒಂದು ನಾನು ಸ್ಮಾಲ್ ಕಾಂಪ್ಲೆಕ್ಸ್ ಮಾಡ್ಬೇಕಂತ ಅನ್ಕೊಂಡಿನಿ. ಇದು ನೀವು ನಿಮ್ದು ಐಡಿಯಾ ಅವ್ರ ಜೊತೆ ಶೇರ್ ಮಾಡ್ಕೋತೀರಿ. ಸೊ ಆಟ್ ದಟ್ ಟೈಮ್ ಅವ ಅಂತಾನೆ, ಓಕೆ ನಾನು 1-2 years ಅಲ್ಲಿ ನಿನ್ನ ಕಾಂಪ್ಲೆಕ್ಸ್ ನ ರೆಡಿ ಮಾಡ್ಕೊಡ್ತೀನಿ. ಇದು ಜಸ್ಟ್ ಓರಲ್ ಆಗಿ ಹೇಳಿದ್ರೆ ದಟ್ ಈಸ್ ನಾಟ್ ಅ ಕಾಂಟ್ರಾಕ್ಟ್, ಇಟ್ ಈಸ್ ಅ ರಿಟರ್ನ್ ಅಗ್ರಿಮೆಂಟ್ ವಿತ್ ಅ ಲೀಗಲ್ ರಿಕ್ವೈರ್ಮೆಂಟ್ಸ್. ಎಲ್ಲಾ ರೀತಿ ಲೀಗಲ್ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಮಾಡಿ ರಿಟರ್ನ್ ಆಗಿ ಒಂದು ಬಾಂಡ್ ಪೇಪರ್ ಮೇಲೋ ಅಥವಾ ಒಂದು ಕಾಂಟ್ರಾಕ್ಟ್ ಪೇಪರ್ಸ್ ಮೇಲೆ ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರ, ದಟ್ ಈಸ್ ಬಿಟ್ವೀನ್ ಟೂ ಪಾರ್ಟೀಸ್. ಯಾರು? ಕಾಂಟ್ರಾಕ್ಟರ್ ಅಂಡ್ ಕಾಂಟ್ರಾಕ್ಟಿ. ಇಲ್ಲಿ ಕಾಂಟ್ರಾಕ್ಟರ್ ಅಂದ್ರೆ ಯಾರು? ದ ಪರ್ಸನ್ ಹೂ ಇಸ್ ಅಂಡರ್ಟೇಕಿಂಗ್ ದಿ ವರ್ಕ್. ಅಂದ್ರೆ ಯಾರು ಕನ್ಸ್ಟ್ರಕ್ಷನ್ ಮಾಡಕ್ ಹೋಗ್ತಾರಲ್ಲ, ಯಾರು, we can, in common words we can say the civil engineers or the contractors. ಅಥವಾ ಯಾರು ಒಂದು ವರ್ಕ್ ನ, ಇವಾಗ ಹೇಳಿದ್ನಲ್ಲ
ನಿಮ್ಮ ಫ್ರೆಂಡ್ ಬಂದು ನೀವು ಅವನ ಹತ್ರ ನಿಮ್ದು ಒಪಿನಿಯನ್ ಶೇರ್ ಮಾಡ್ಕೊಂಡ್ರಿ ಆ್ಯಂಡ್ ಲೀಗಲಿ ಯು ಹ್ಯಾಡ್ ಮೇಡ್ ಅಗ್ರಿಮೆಂಟ್. ಇಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನಿಮಗೆ ಏನಂತ ಕರೀತಾರೆ, ನಿಮ್ದು ಜಾಗ ಅದ, ಓಕೆ, ನೀವು ಇನ್ವೆಸ್ಟ್ಮೆಂಟ್ ಮಾಡತ್ತೀರಿ ಒಂದು ಕಾಂಪ್ಲೆಕ್ಸ್ ರೆಡಿ ಮಾಡ್ಕೊಳ್ಳೋದಕ್ಕೆ. ಕಾಂಪ್ಲೆಕ್ಸ್ ರೆಡಿ ಮಾಡ್ಕೊಳ್ಳೋದ ನಿಮ್ಮ ಫ್ರೆಂಡಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರಿ ಆ್ಯಂಡ್ ಹಿ ಹ್ಯಾಸ್ ಅಕ್ಸೆಪ್ಟೆಡ್. ಇಲ್ಲಿ ನಿಮ್ಮ ಫ್ರೆಂಡು ಸಿವಿಲ್ ಇಂಜಿನಿಯರ್ ಏನಿರ್ತಾನಲ್ಲ ಅವನಿಗೆ ಕಾಂಟ್ರಾಕ್ಟರ್ ಅಂತ ಹೇಳ್ತಾರೆ. ಯಾಕಂದ್ರೆ ಹಿ ಹ್ಯಾಸ್ ಅಂಡರ್ಟೇಕನ್ ದ ವರ್ಕ್ ದಟ್ ಕಂಪ್ಲೀಷನ್ ಆಫ್ ಅ ಕಾಂಪ್ಲೆಕ್ಸ್ ಇನ್ ದಟ್ 60-40 ಪ್ಲಾಟ್. ನಿಮ್ಗೆ ಏನಂತ ಕರೀತಾರೆ, ಕಾಂಟ್ರಾಕ್ಟಿ ಅಂತ ಕರೀತಾರೆ. ಬಿಕಾಸ್ ಯು ಹ್ಯಾಡ್ ಗಿವನ್ ದಟ್ ವರ್ಕ್ ಟು ದ ಕಾಂಟ್ರಾಕ್ಟರ್. ನೀ ಯಾರು ಕನ್ಸ್ಟ್ರಕ್ಷನ್ ವರ್ಕ್ನ ಸಿವಿಲ್ ಇಂಜಿನಿಯರ್ಸ್ ಕೊಡ್ತಾರಲ್ಲ ಅವ್ರಿಗೆ ಏನಂತ ಕರೀತಾರ, ಕಾಂಟ್ರಾಕ್ಟಿ ಅಂತ ಕರೀತಾರ. ಯಾರ ಸಿವಿಲ್ ಇಂಜಿನಿಯರ್ ವರ್ಕ್ನ ಟೇಕ್ ಓವರ್ ಮಾಡ್ಕೋತಾರಲ್ಲ, ಯಾರ ವರ್ಕ್ನ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡ್ತಾರಲ್ಲ ಅವ್ರಿಗೆ ಏನಂತ ಕರೀತಾರ, ಕಾಂಟ್ರಾಕ್ಟರ್ ಅಂತ ಕರೀತಾರ. ಅಂಡರ್ಸ್ಟೂಡ್? ದೆನ್ ದ ನೆಕ್ಸ್ಟ್ ಸೆಂಟೆನ್ಸ್ ಕಂಟೈನಿಂಗ್ ಡೀಟೇಲ್ಸ್ ಸಚ್ ಆಸ್ ನೇಚರ್ ಆಫ್ ಜಾಬ್. ನೇಚರ್ ಆಫ್ ಜಾಬ್ ಅಂದ್ರೆ ಯಾವ ರೀತಿ ಕನ್ಸ್ಟ್ರಕ್ಷನ್ ವರ್ಕ್ನ ನೀವು ಟೇಕ್ ಓವರ್ ಮಾಡ್ಕೊಂಡಿದೆ ಆಸ್ ಎ ಕಾಂಟ್ರಾಕ್ಟರ್. ನಿಮ್ಮಿಬ್ಬರ ಮಾಡಿ ಏನು ಅಗ್ರಿಮೆಂಟ್ ಆಗಿರ್ತಲ್ಲ, ಈ ಅಗ್ರಿಮೆಂಟ್ ಅಲ್ಲಿ ನಿಮ್ದು ವರ್ಕ್ ಏನದ, ದಟ್ ಮೇ ಬಿ ಇದು ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಆಗಿರ್ಬೋದು, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ನಿಮ್ ರೆಸಿಡೆನ್ಷಿಯಲ್ ಹೌಸ್ ಆಗಿರ್ಬೋದು, ಒಂದು ಅಪಾರ್ಟ್ಮೆಂಟ್ ಅಂತ ಆಗಿರ್ಬೋದು, ಕಾಂಪ್ಲೆಕ್ಸ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಓಕೆ, ಬಿಸ್ನೆಸ್ ರಿಲೇಟೆಡ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಹಾಸ್ಪಿಟಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಮಾಲ್ಸ್ ಆಗಿರ್ಬೋದು, ಓಕೆ, ಯಾವ ವರ್ಕ್ ಅದ ನಿಮ್ದು ಅದನ್ನ ಮೆನ್ಷನ್ ಮಾಡಬೇಕು. ದೆನ್ ಟೈಮ್ ಆಫ್ ಕಮೆನ್ಸ್ಮೆಂಟ್. ಟೈಮ್ ಆಫ್ ಕಮೆನ್ಸ್ಮೆಂಟ್ ಅಂದ್ರೆ ವೆನ್ ಯು ಆರ್ ಸ್ಟಾರ್ಟಿಂಗ್ ಯುವರ್ ವರ್ಕ್, ಯಾವಾಗ ನಿಮ್ ವರ್ಕ್ನ ನೀವು ಸ್ಟಾರ್ಟ್ ಮಾಡತ್ತೀರಿ. ಮೇ ಬಿ ಇನ್ ದ ಮಂತ್ ಆಫ್ January 1st 2021ಗೆ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್, ಆ ಡೇಟ್ನ ಮೆನ್ಷನ್ ಮಾಡೋದು. ಆಸ್ ವೆಲ್ ಆಸ್ ವೆನ್ ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್ ಯುವರ್ ವರ್ಕ್, ಯಾವಾಗ ನೀವು ಕಂಪ್ಲೀಟ್ ಮಾಡ್ತೀರಿ. ಸೊ ಒಂದು ಬಿಲ್ಡಿಂಗ್ನ ಅಥವಾ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ವರ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳಕತ್ತೀರಿ. ಮೇ ಬಿ ಯು ಹ್ಯಾಡ್ ಟೇಕನ್ 3 years ಟೈಮ್ ಅಂತ ಅನ್ಕೋರಿ. ಸೊ January 2021, 22 1 ವರ್ಷ ಆಗುತ್ತಾ, 23ಗೆ 2 ವರ್ಷ ಕಂಪ್ಲೀಟ್ ಆಗುತ್ತಾ, 24ಗೆ ಏನಾಗುತ್ತೆ 3 years ಕಂಪ್ಲೀಟ್ ಆಗುತ್ತೆ, ರೈಟ್. ಸೊ ಆ ಡೇಟ್ ಹಾಕೋದು January 1st 2024ಗೆ ನಮ್ಮ ವರ್ಕ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಈ ಎರಡು ಡೇಟ್ ಹಾಕೋದು. ಆ್ಯಂಡ್ ಟೋಟಲ್ ಪ್ರೈಸ್ ಡ್ಯೂ. ಟೋಟಲ್ ಪ್ರೈಸ್ ಡ್ಯೂ ಅಂದ್ರೆ ಎಷ್ಟು ಅಮೌಂಟ್ ಕಾಂಟ್ರಾಕ್ಟ್ ಆಗಿದೆ, ಅಂದ್ರೆ ಹೌ ಮಚ್ ಕಾಂಟ್ರಾಕ್ಟ್ ಈಸ್ ಗಿವಿಂಗ್ ಅಮೌಂಟ್ ಟು ದ ಕಾಂಟ್ರಾಕ್ಟರ್. ಇಲ್ಲಿ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟಿಗೆ ಕೊಡಲ್ರಿ, ನೀವೇ ನಿಮ್ಮ ಫ್ರೆಂಡ್ ಸಿವಿಲ್ ಇಂಜಿನಿಯರ್ಗೆ ಏನಿರ್ತಾರೆ, ನೀವು ಕಾಂಪ್ಲೆಕ್ಸ್ ರೆಡಿ ಮಾಡ್ಕೊಡೋದಕ್ಕೆ ನೀವೆಷ್ಟು ಅಮೌಂಟ್ ಕೊಡಾಕತ್ತೀರಿ ಆ್ಯಂಡ್ ಅವ ಎಷ್ಟು ನಿಮ್ಮ ಫ್ರೆಂಡ್ ಎಷ್ಟು ಅಮೌಂಟ್ ಚಾರ್ಜ್ ಮಾಡ್ಯಾರ, ಎಷ್ಟು ಎಸ್ಟಿಮೇಷನ್ ಪ್ರೈಸ್ ಯಾರ. ನಿಮಗಂತೂ ಅದ್ರ ಐಡಿಯಾ ಇರಲ್ಲ, ರೈಟ್. ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಅಂತ ಹೇಳಿ ಅವ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಅಂತ ಒಂದು ಎಸ್ಟಿಮೇಷನ್ ಮಾಡಿ ನಿಮಗೆ ಕೊಟ್ಟಿರ್ತಾರಲ್ಲ. ಮೇ ಬಿ ಒಂದು 60-40 ಪ್ಲಾಟ್ ಅಲ್ಲಿ ಒಂದು 2 ಫ್ಲೋರ್ದು ಕಾಂಪ್ಲೆಕ್ಸ್ ಅನ್ನು ಮಿನಿಮಮ್ ಒಂದು 30 lakhs, ಅರೌಂಡ್ 30 ಅಥವಾ 120 lakhs ಎಕ್ಸ್ಪೆನ್ಸ್ ಆಗುತ್ತೆ ಅಂದ್ರೆ ದಟ್ ಈಸ್ ಕಾಲ್ಡ್ ಟೋಟಲ್ ಪ್ರೈಸ್ ಡ್ಯೂ. ಎಷ್ಟಾಯ್ತು ನಿಮ್ದು ಎಸ್ಟಿಮೇಷನ್ ಪ್ರೈಸು, ನೀವೆಷ್ಟು ಪೇಮೆಂಟ್ ಮಾಡಬೇಕಾಯ್ತು, 20 lakhs ಪೇಮೆಂಟ್, ಅದನ್ನು ಮೆನ್ಷನ್ ಮಾಡಿರಬೇಕು. ಆ್ಯಂಡ್ ಮೋಡ್ ಆಫ್ ಪೇಮೆಂಟ್, ಯಾವ ಮೆಥಡ್ ಇಂದ ನೀವು ಪೇಮೆಂಟ್ ಮಾಡತ್ತೀರಿ, ಬೈ ಚೆಕ್ ಮಾಡ್ತೀರಾ ಅಥವಾ ಬೈ ಕ್ಯಾಶ್ ಅಥವಾ ಬೈ ಡೈರೆಕ್ಟ್ ಆಗಿ ಬ್ಯಾಂಕಿಂದನೇ ಟ್ರಾನ್ಸ್ಫರ್ ಮಾಡ್ತೀರಾ ಅಥವಾ ಇನ್ಸ್ಟಾಲ್ಮೆಂಟ್ ಬೇಸ್ ಮೇಲೆ ನೀವು ಪೇಮೆಂಟ್ ಮಾಡತ್ತೀರಾ. ಈ ಎಲ್ಲ ಕಂಟೆಂಟ್ಸ್ನು ಇಟ್ಕೊಂಡು ನೀವು ಏನಾದ್ರು ಅಗ್ರಿಮೆಂಟ್ ಆಗಿದೆ ಕಾಂಟ್ರಾಕ್ಟರ್ ಮತ್ತೆ ಕಾಂಟ್ರಾಕ್ಟಿ ಮಧ್ಯೆ, ಸೊ ಆ ಒಂದು ಅಗ್ರಿಮೆಂಟ್ಗೆ ಏನಂತ ಕರೀತಾರ, ಕಾಂಟ್ರಾಕ್ಟ್ ಅಂತ ಕರೀತಾರ. ಅಂಡರ್ಸ್ಟೂಡ್ ಮೀನಿಂಗ್ ಆಫ್ ಕಾಂಟ್ರಾಕ್ಟ್? ಅಂಡರ್ಸ್ಟೂಡ್ ಆರ್ ನಾಟ್? Okay, so this is all about the contract costing meaning. So in our next class we will discuss the what is the definition of contract costing and what are the main differences between contract costing and job costing. Okay, thank you, have a nice day.